Welcome my dear students. In the last class we have learned about this concept of result set object as well as the statement object. ಈ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನಲ್ಲಿ ನಾವು ರಿಸಲ್ಟ್ ಸೆಟ್ ಆಬ್ಜೆಕ್ಟ್ನ ಹೇಗೆ ಯೂಸ್ ಮಾಡ್ತೀವಿ ಅಥವಾ ಇಂಟೀಜರ್ ವೇರಿಯಬಲ್ ಆಗಿ ರೋಸ್ ಅಪ್ಡೇಟ್ನ ಯೂಸ್ ಮಾಡಿ ನಾವು ಹೇಗೆ ನಾವು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಾ ಇದ್ವಿ ಅನ್ನೋದನ್ನು ನಾವು ಇಲ್ಲಿ ತೋರಿಸಿದ್ವಿ. Now we are moving to the next statement object is a prepared statement object. Okay, so what is a prepared statement object? An SQL query must be compiled before the DBMS process the query. So ನಿಮ್ಮ SQL query ಫಸ್ಟ್ ನಾವೇನು ಮಾಡಬೇಕಾಗುತ್ತೆ, ಕಂಪೈಲೈಸೇಷನ್ ಮಾಡಬೇಕಾಗುತ್ತೆ. ನಾವೇನೇ ಒಂದು SQL query ಕೊಟ್ಟಿದ್ರೆ ಆ SQL queryನ ನಾವು ಫಸ್ಟ್ ಏನು ಮಾಡಬೇಕು, DBMS ಪ್ರಾಸೆಸ್ ಮಾಡುವ ಮೊದಲು ನಾವು ಕಂಪೈಲೈಸೇಷನ್ ಮಾಡಬೇಕು ಆ ಕ್ವೆರಿಯನ್ನು. Okay, so compiling occurs after one of the statement object execution method is called. So ಈ ಕಂಪೈಲೈಸೇಷನ್ ಯಾವಾಗ ಅಕರೆನ್ಸ್ ಆಗ್ತಾ ಉಂಟು, ಯಾವುದೇ ಒಂದು ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ಕರೆದ ನಂತರ ಎಕ್ಸಿಕ್ಯೂಟ್ ಮಾಡಿದ ನಂತರ. So when does this compilation is forms? Whenever you call this statement object, whenever you call this statement object execution method, at that time the compilation of a query is possible. Compiling a query is an overhead that is acceptable if the query is called once. ಸೊ ಈ ಕಂಪೈಲಿಂಗ್ ಕ್ವೈರಿನ ಕಂಪೈಲೈಸೇಷನ್ ಮಾಡೋದು ಸ್ವಲ್ಪ ತಲೆನೋವೇ ಆಗುತ್ತೆ. ಯಾಕೆ ತಲೆನೋವು ಆಗುತ್ತೆ ಅಂತ ಹೇಳಿದರೆ, ಅದನ್ನು ಅಟ್ಲೀಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳ್ತಾ ಇದ್ವಿ, ಒಮ್ಮೆ ಆಗ್ಲೂ ಅದನ್ನು ಕಂಪೈಲೈಸೇಷನ್ ಮಾಡಿರಬೇಕು. ಓಕೆ, ಆ್ಯನ್ SQL query ಕ್ಯಾನ್ ಬಿ ಪ್ರೀ-ಕಂಪೈಲ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಬೈ ಯೂಸಿಂಗ್ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಸೊ ಈಗ ನಾವು ಯೂಸ್ ಮಾಡಿದಿರುವ SQL ಕ್ವೆರಿನ ನಾವು ಪ್ರೀ-ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕಂತ ಹೇಳಿದರೆ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ಯೂಸ್ ಮಾಡ್ತೀವಿ. ಈ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ನಿಮ್ಮ ಕ್ವೆರಿಗಳನ್ನು ಪ್ರೀ-ಕಂಪೈಲೈಸೇಷನ್ ಆ್ಯಂಡ್ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಅದೇ ಸ್ಟೇಟ್ಮೆಂಟ್ ಆಬ್ಜೆಕ್ಟಲ್ಲಿ ಅಟ್ಲೀಸ್ಟ್ ನಾವು ಒಮ್ಮೆ ಕಂಪೈಲೈಸೇಷನ್ ಮಾಡಿರಬೇಕು. ಇದೆಲ್ಲ ನಾವು ಕೋಡ್ನಲ್ಲಿ ಬರೆಯುವಾಗಲೇ ಯಾವಾಗ ಡಾಟಾಬೇಸ್ ಕನೆಕ್ಷನ್ ಆಗ್ತಾ ಉಂಟೋ ಆವಾಗಲೇ ಇದೆಲ್ಲ ಆಗುತ್ತೆ, ನಾವು ಇಂಥದ್ದೆಲ್ಲ ಮಾಡಲಿಕ್ಕೆ ಹೋಗಲ್ಲ. ಇಟ್ ಈಸ್ ದಿಸ್ ವ್ಯಾಲ್ಯೂಸ್ ದ್ಯಾಟ್ ಚೇಂಜಸ್ ಈಚ್ ಟೈಮ್ ದ ಕ್ವೆರಿ ಇಸ್ ಎಕ್ಸಿಕ್ಯೂಟೆಡ್. ಸೊ ಯಾಕೆ ಈ ಪ್ರಿಪೇರ್ಡ್ ಸ್ಟೇಟ್ಮೆಂಟನ್ನು ಬಳಸ್ತಾ ಇದ್ವಿ, ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಯಾಕೆ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದರೆ, ಪ್ರತಿಯೊಮ್ಮೆ ಒಂದೊಂದು ವ್ಯಾಲ್ಯೂ ಚೇಂಜ್ ಆಗ್ತಾ ಇರುವಾಗ ಆ ಚೇಂಜನ್ನು ನಾವು ಅಪ್ಡೇಟ್ ಮಾಡಲಿಕ್ಕೆ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ಓಕೆ, ಇನ್ ನೆಕ್ಸ್ಟ್ ಲಿಸ್ಟಿಂಗ್ಸ್ ಇಲಿಸ್ಟ್ರೇಟ್ ಹೌ ದ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಈಸ್ ಯೂಸ್ಡ್. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ನಾವು ತಗೊಳ್ತಾ ಇದ್ದೀವಿ. ಆ ಎಕ್ಸಾಂಪಲ್ನಲ್ಲಿ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾವು ನೋಡ್ಬೋದು. ಪ್ರೀವಿಯಸ್ ಲಿಸ್ಟಿಂಗ್ ಇಸ್ ವೆರಿ ಸಿಮಿಲರ್ ಟು ದ ಲಾಸ್ಟ್ ಲಿಸ್ಟಿಂಗ್ಸ್ ಇನ್ ವಿಚ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ರಿಟರ್ನ್ ಇನ್ಫಾರ್ಮೇಷನ್ ಫ್ರಮ್ ದ ಕಸ್ಟಮರ್ಸ್ ಟೇಬಲ್. ಸೊ ನಾವು ಲಾಸ್ಟ್ ಎಕ್ಸಾಂಪಲ್ನಲ್ಲಿ ನೋಡಲಿಕ್ಕೆ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಥರವೇ ಉಂಟು, ಆದರೆ ಅದರಲ್ಲಿ ಹೇಗೆ ನಿಮ್ಮ ಕಸ್ಟಮರ್ ಟೇಬಲ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗ್ತಾ ಉಂಟು ಅದೇ ಥರ ಇಲ್ಲಿನೂ ನಾವು ಮಾಡ್ತಾ ಇದ್ವಿ. ಹವೆವರ್ ದ ಕ್ವೆರಿ ಡೈರೆಕ್ಟ್ಸ್ ದ DBMS ಟು ರಿಟರ್ನ್ ಆಲ್ ಕಸ್ಟಮರ್ ಇನ್ಫಾರ್ಮೇಷನ್ ವೇರ್ ದ ಕಸ್ಟಮರ್ ನಂಬರ್ ಈಕ್ವಲ್ಸ್ ದ ಕಸ್ಟಮರ್ ನಂಬರ್ ಸ್ಪೆಸಿಫೈಡ್ ಇನ್ ದ ಕ್ವೆರಿ. ಸೊ ಈಗ ನಾವು ಏನೇ ಒಂದು ಕ್ವೆರಿನ ಯೂಸ್ ಮಾಡಿ DBMS ಇಂದ ನಾವು ಎಲ್ಲ ಕಸ್ಟಮರ್ ಇನ್ಫಾರ್ಮೇಷನ್ನ ರಿಟರ್ನ್ ಮಾಡಬೇಕು ಅಂತ ಹೇಳಿದರೆ, ಕಸ್ಟಮರ್ ಟೇಬಲಿಂದ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ ಆ ಅಷ್ಟು ಜನರ ಇನ್ಫಾರ್ಮೇಷನ್ ನಮ್ಗೆ ಏನಾಗಬೇಕು, ಕ್ವೆರಿಯಲ್ಲಿ ಸ್ಪೆಸಿಫೈ ಮಾಡಿದ್ವಿ. ಅದೇ ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಂತ ಹೇಳ್ತಾ ಇದ್ದೀವಿ ಅಥವಾ ಅಪ್ಡೇಟ್ ಅಂತ ಹೇಳಿದ್ದೀವಿ, ರೈಟ್? ಸೊ ನೋಟಿಸ್ ದ್ಯಾಟ್ ದ ಕ್ವೆರಿ ಆಸ್ ಎ ಕ್ವೆಶನ್ ಮಾರ್ಕ್ which is a placeholder for the value of the customer number that will be inserted into the pre-compiled query later in the code. ಸೊ ಇಲ್ಲಿ ಒಂದು ಕ್ವೆರಿನಲ್ಲಿ ನಾವು ಒಂದು ಕ್ವೆಶನ್ ಮಾರ್ಕ್ ಪ್ಲೇಸ್ ಮಾಡ್ತಾ ಇದ್ವಿ. ಏನು ಅಂತ ಹೇಳಿದರೆ, ಆ ಕ್ವೆಶನ್ ಮಾರ್ಕ್ ಒಂದು ಪ್ಲೇಸ್ ಹೋಲ್ಡರ್ ಆಗಿರುತ್ತೆ. ಆ ಕ್ವೆಶನ್ ಮಾರ್ಕ್ದಿಂದ ನಾವೇನು ಮಾಡ್ತಾ ಇದ್ವಿ, ಒಂದು ಪ್ಲೇಸ್ ಹೋಲ್ಡರ್ ಅಂತ ಹೇಳ್ತಾ ಇದ್ವಿ. ವ್ಯಾಲ್ಯೂ ಆಫ್ ದ ಕಸ್ಟಮರ್ ನಂಬರ್ ದಟ್ ವಿಲ್ ಬಿ ಇನ್ಸರ್ಟೆಡ್ ಇನ್ ಟು ದ ಪ್ರೀ-ಕಂಪೈಲ್ಡ್ ಕ್ವೆರಿ ಲೆಟರ್ ಇನ್ ದ ಕೋಡ್. ಸೊ ಆ ಕಸ್ಟಮರ್ ನಂಬರ್ನ ನಾವೇನು ಮಾಡ್ತಾ ಇದ್ವಿ, ಫಸ್ಟೇ ಕಂಪೈಲೈಸೇಷನ್ ಮಾಡಿ ಮತ್ತೆ ನಾವು ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ವಿ. Let us see. The prepared statement method of the connection object is called to return prepared statement object. ನೀವೇನೇ ಒಂದು ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಮೆಥಡ್ನ ನೀವು ಯೂಸ್ ಮಾಡಿ ಕನೆಕ್ಷನ್ ಮಾಡಿದರೆ ಆ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ. ಸೊ ಹಾಗಾಗಿ ನಾವು ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನೇ ಯೂಸ್ ಮಾಡಬೇಕು. ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಮೆಥಡ್ ಈಸ್ ಪಾಸ್ಡ್ ದ ಕ್ವೆರಿ ದಟ್ ಈಸ್ ದೆನ್ ಪ್ರೀ-ಕಂಪೈಲ್ಡ್. ನಾವು ಪಾಸ್ ಮಾಡ್ತಿರುವ ಈ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಮೆಥಡ್ ಏನಾಗುತ್ತೆ, ಕ್ವೆರಿನ ಪಾಸ್ ಮಾಡುತ್ತೆ, ಪ್ರೀ-ಕಂಪೈಲೈಸೇಷನ್ ಮಾಡುತ್ತೆ. The set XXX method of the prepared statement object is used to replace the question mark with the value passed to the setx of method. ಇಲ್ಲಿ ಒಂದು setx ಮೆಥಡ್ ಅಂತ ಉಂಟು, ಇಲ್ಲಿ set XXX ಮೆಥಡ್ ಅಂತ ಉಂಟು. ಇದರಲ್ಲಿ ನಾವು ಪ್ಲೇಸ್ ಹೋಲ್ಡರ್ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ನಲ್ಲಿ ನಾವು ಕ್ವಶನ್ ಮಾರ್ಕ್ ಅಂತ ಹೇಳಿದ್ವಿ. ಆ ಕ್ವಶನ್ ಮಾರ್ಕ್ನಲ್ಲಿ ನಾವು ಏನು ವ್ಯಾಲ್ಯೂ ಪಾಸ್ ಮಾಡಬೇಕಂತ ಇದ್ವೋ ಅದನ್ನು ನಾವು ರೀಪ್ಲೇಸ್ಮೆಂಟ್ ಮಾಡ್ಬೋದು.
ಆ ಕ್ವಶನ್ ಮಾರ್ಕ್ ಕೊಡೋದೇ ನಾವೇನು ಮಾಡ್ಬೋದು, ರಿಪ್ಲೇಸ್ ಮಾಡ್ಬೋದು. ಸೊ ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಈ ಪ್ರೋಗ್ರಾಮ್ ಕಂಪಲ್ಸರಿ ನೀವೇನು ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಈ ಪ್ರೋಗ್ರಾಮ್ ಅಂಡರ್ಸ್ಟ್ಯಾಂಡ್ ಮಾಡೋದು ಹೋದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಲೆಟ್ ಅಸ್ ಸಿ ವಾಟ್ ಈಸ್ ದಿಸ್ ಪ್ರೋಗ್ರಾಮ್ ಎಕ್ಸ್ಪ್ಲೈನ್ಸ್. ಓಕೆ, ವಿ ವಿಲ್ ಸಿ ದಟ್. Now in the listing the set string is used because the customer number is being passed as a string. ಇಲ್ಲಿ set string ಮೆಥಡ್ ಉಂಟು. ಈ set string ಮೆಥಡ್ ನೀವು ಯೂಸ್ ಮಾಡಿ ನಾವು ಏನು ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವೊಂದು ವ್ಯಾಲ್ಯೂವನ್ನು ಪಾಸ್ ಮಾಡ್ತಾ ಇದ್ವಿ. ಓಕೆ, ಎಸ್, set string is used because the customer number is being passed as a string. ಸೊ ಇಲ್ಲಿ set string ಮೆಥಡ್ ನೀವು ಯೂಸ್ ಮಾಡ್ತಾ ಇದ್ವಿ. ಈ set string ಮೆಥಡ್ನಲ್ಲಿ ಏನೇ ಒಂದು ಕಸ್ಟಮರ್ ನಂಬರ್, ಆ್ಯಕ್ಚುಲಿ ಇಟ್ ಇಸ್ ಅ ನಂಬರ್, ವಿ ಆರ್ ಪಾಸಿಂಗ್ ಇನ್ ದ ಫಾರ್ಮ್ ಆಫ್ ಸ್ಟ್ರಿಂಗ್. ಓಕೆ, ದ ಸೆಟ್ XXX ರಿಕ್ವೈರ್ಸ್ 2 ಪ್ಯಾರಾಮೀಟರ್ಸ್. ಇಲ್ಲಿ ಸೆಟ್ XXX ಮೆಥಡ್ ಅಂತ ಹೇಳಿದ್ವಿ. ಇದಕ್ಕೆ 2 ಪ್ಯಾರಾಮೀಟರ್ ಬೇಕು. ದ ಫಸ್ಟ್ ಪ್ಯಾರಾಮೀಟರ್ ಇಸ್ ಅನ್ ಇಂಟೀಜರ್ ದಟ್ ಐಡೆಂಟಿಫೈಸ್ ದ ಪೊಸಿಷನ್ ಆಫ್ ಕ್ವಶನ್ ಮಾರ್ಕ್ ಪ್ಲೇಸ್ ಹೋಲ್ಡರ್, and the second parameter is the value that replaces the question mark placeholder. ಈ set XXX ಮೆಥಡ್ನಲ್ಲಿ 2 ಪ್ಯಾರಾಮೀಟರ್ ಉಂಟು. ಫಸ್ಟ್ ಒಂದು ಇಂಟೀಜರ್ ಪೊಸಿಷನ್ನ ಐಡೆಂಟಿಫೈ ಮಾಡಬೇಕು. ಆ ಪೊಸಿಷನ್ನ ಕ್ವಶನ್ ಮಾರ್ಕ್ ಪ್ಲೇಸ್ ಹೋಲ್ಡರ್ ಇಂದ ಪ್ಲೇಸ್ ಮಾಡಿರ್ತೀವಿ. ಎರಡನೇ ಪ್ಯಾರಾಮೀಟರ್ ಯಾವುದರಿಂದ ನಾವು ರಿಪ್ಲೇಸ್ ಮಾಡಬೇಕು, ಆ ಕ್ವಶನ್ ಮಾರ್ಕನ್ನು ಯಾವುದರಿಂದ ರಿಪ್ಲೇಸ್ ಮಾಡಬೇಕೋ ಆ ವ್ಯಾಲ್ಯೂನ ನಾವು ಸಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಪ್ರೋಗ್ರಾಮ್ನಲ್ಲಿ ನಾವು ನೋಡುವ ಹೇಗೆ ಮಾಡಿದ್ದಾರೆ ಅಂತ ಹೇಳಿ. ಇನ್ ದ ಲಿಸ್ಟಿಂಗ್ ದ ಫಸ್ಟ್ ಕ್ವಶನ್ ಮಾರ್ಕ್ ಪ್ಲೇಸ್ಡ್ ಹೋಲ್ಡರ್, ಎಸ್, ವಿ ವಿಲ್ ಸಿ ಹಿಯರ್. In the listing the first question mark placeholder is replaced with the value of second parameter. ಸೊ ಇಲ್ಲಿ ಕೊಟ್ಟಿರುವ ಪ್ರೋಗ್ರಾಮಲ್ಲಿ ಏನಾಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕ್ವಶನ್ ಮಾರ್ಕ್ ಹೋಲ್ಡರ್ ಪ್ಲೇಸ್ನಲ್ಲಿ ಸೆಕೆಂಡ್ ಪ್ಯಾರಾಮೀಟರ್ ಏನು ಕೊಡ್ತಾ ಇದ್ವೋ ಅದರಿಂದ ರಿಪ್ಲೇಸ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ದ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ಆಫ್ ಅ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಈಸ್ ಕಾಲ್ಡ್. ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ವಿ, ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ಆ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ಯಾವುದಕ್ಕೆ ಅಂತ ಹೇಳ್ತಾ ಇದ್ವಿ, ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಆಗಿರುತ್ತೆ. The advantages of using the prepared statement object is that the query is pre-compiled once and the setx method called as needed to change the specified values of the query without having to recompile the query. ಈ ರೀತಿಯ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ನಾವು ಯೂಸ್ ಮಾಡಿದರೆ ಪ್ರೀ ಕಂಪೈಲೈಸೇಷನ್ ಆಗುತ್ತೆ. ಒಮ್ಮೆಲೆ ಪ್ರೀ ಕಂಪೈಲೈಸೇಷನ್ ಆಗುವಾಗ ನಾವು ಏನೆಲ್ಲ set XXX ಮೆಥಡ್ನಲ್ಲಿ ಕೊಡ್ತಾ ಇದೀವೋ ಆ ಚೇಂಜಸ್ ಎಲ್ಲ ಮತ್ತೆ ಕಂಪೈಲೈಸೇಷನ್ ಆಗದೆ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ ವಿತೌಟ್ ಹ್ಯಾವಿಂಗ್ ರೀಕಂಪೈಲ್ ದ ಕ್ವೆರಿ. ಆ ಕ್ವೆರಿನ ಮತ್ತೆ ನಾವು ರೀಕಂಪೈಲೈಸೇಷನ್ ಮಾಡಿದೆ ಏನಾಗುತ್ತೆ, ಅಲ್ಲಿ ಎಕ್ಸಿಕ್ಯೂಷನ್ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ದ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಆಲ್ಸೋ ಹ್ಯಾಸ್ ಅನ್ ಎಕ್ಸಿಕ್ಯೂಟ್ ಮೆಥಡ್ ಆ್ಯಂಡ್ ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡ್. ನಿಮ್ಮ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನಲ್ಲಿ ಎಕ್ಸಿಕ್ಯೂಟ್ ಮೆಥಡ್ ಉಂಟು, ಎಕ್ಸಿಕ್ಯೂಟ್ ಅಪ್ಡೇಟ್ ಮೆಥಡು ಉಂಟು. The pre-compiling is performed by the DBMS and is referred to as late binding. So ಇಲ್ಲಿ pre-compiling is performed by the DBMS and is referred to as late binding. ಸೊ ಇಲ್ಲಿ ಪ್ರೀ ಕಂಪೈಲೈಸೇಷನ್ ಆಗ್ತಾ ಉಂಟು ನಿಮ್ಮ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಾಫ್ಟ್ವೇರ್ ಜೊತೆಗೆ. ಇದನ್ನೇ ನಾವಿಲ್ಲಿ ಏನಂತ ಹೇಳ್ತಾ ಇದ್ದೀವಿ, ಲೇಟ್ ಬೈಂಡಿಂಗ್ ಅಂತ ಹೇಳ್ತಾ ಇದ್ದೀವಿ. So as you have learned about this late binding in your C++, right? When the DBMS receives the request, the DBMS attempts to match the query to a previously compiled query. So ಯಾವಾಗ DBMS ಒಂದು ರಿಕ್ವೆಸ್ಟ್ನ ರಿಸೀವ್ ಮಾಡ್ತಾ ಉಂಟು, ಆಟೋಮೆಟಿಕಲಿ DBMS ಏನು ಮಾಡುತ್ತೆ, ಆ ಕ್ವೈರಿಯನ್ನು ಪ್ರೀವಿಯಸ್ಲಿ ಕಂಪೈಲ್ಡ್ ಮಾಡಿರುವ ಕ್ವೈರಿ ಜೊತೆಗೆ ಮ್ಯಾಚ್ ಮಾಡಲಿಕ್ಕೆ ನೋಡುತ್ತೆ. DBMS ಏನು ಮಾಡುತ್ತೆ, ಪ್ರೀವಿಯಸ್ಲಿ ಕಂಪೈಲ್ಡ್ ಮಾಡಿರುವ ಕ್ವೈರಿ ಜೊತೆಗೆ ಮ್ಯಾಚ್ ಮಾಡಲಿಕ್ಕೆ ನೋಡುತ್ತೆ ವೆನೆವರ್ ಇಟ್ ಗಿವ್ಸ್ ದ request. Okay, if found, then parameter passed to the query using the set XXX method are bound and the query is executed. ಯಾವಾಗ ನಿಮ್ಮ ಪ್ಯಾರಾಮೀಟರ್ನ ಪಾಸ್ ಮಾಡಿದೀವೋ set XXX ಮೆಥಡ್ನಲ್ಲಿ ಆಟೋಮೆಟಿಕಲಿ ಆ ಕ್ವೆರಿ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಯಾವಾಗ ಫೌಂಡ್ ಮ್ಯಾಚ್ ಫೌಂಡ್ ಆಗಿದಾಗ. ಇಫ್ ನಾಟ್ ಫೌಂಡ್ ದೆನ್ ದ ಕ್ವೆರಿ ಇಸ್ ಕಂಪೈಲ್ಡ್ ಅಂಡ್ ರಿಟರ್ನ್ ಬೈ ದ DBMS ಫಾರ್ ಲೇಟರ್ ಯೂಸ್. ಸೊ ನಾವು ಕೇಳ್ತಿರುವ ಪ್ಯಾರಾಮೀಟರ್ ಮ್ಯಾಚ್ ಆಗದೆ ಹೋದರೆ ಅದು ಕಂಪೈಲ್ ಆಗಿರುತ್ತೆ, ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ, ಮತ್ತು ಯಾವುದೇ ಒಂದು ಸಿಕ್ಕುವಾಗ ಅದನ್ನು ಕಾಲ್ ಮಾಡಿ ನಮಗೆ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ದ JDBC ಡ್ರೈವರ್ ಪಾಸಸ್ 2 ಪ್ಯಾರಾಮೀಟರ್ಸ್ ಟು ದ DBMS. ನಮ್ಮ ಹತ್ರ ಇರುವ JDBC ಡ್ರೈವರ್ ಏನು ಮಾಡುತ್ತೆ, ಇಲ್ಲಿ 2 ಪ್ಯಾರಾಮೀಟರ್ನ DBMSಗೆ ಪಾಸ್ ಮಾಡುತ್ತೆ. ಒನ್ ಪ್ಯಾರಾಮೀಟರ್ ಇಸ್ ದ ಕ್ವೆರಿ ಆ್ಯಂಡ್ ಅದರ್ ಈಸ್ ಆನ್ ಅರೇ ಆಫ್ ಲೇಟ್ ಬೈಂಡಿಂಗ್ ವೇರಿಯಬಲ್ಸ್. ಇಲ್ಲಿ ಒಂದು ಪ್ಯಾರಾಮೀಟರ್ನ ನಾವು ಕ್ವೆರಿ ಅಂತ ಹೇಳಿದರೆ, ಇನ್ನೊಂದು ಪ್ಯಾರಾಮೀಟರ್ ಏನಂತ ಹೇಳ್ತಾ ಇದ್ದಾರೆ, ಅರೇ ಅಂತ ಹೇಳ್ತಾ ಇದ್ದಾರೆ. ಈ ಅರೇನು ಯೂಸ್ ಮಾಡಿ ನಾವು ಲೇಟ್ ಬೈಂಡಿಂಗ್ ವೇರಿಯಬಲ್ ಆಗಿ ಯೂಸ್ ಮಾಡ್ಬೋದು, ಲೇಟ್ ಬೈಂಡಿಂಗ್ ವೇರಿಯಬಲ್ ಆಗಿ ಯೂಸ್ ಮಾಡ್ಬೋದು. ಬೋತ್ ಬೈಂಡಿಂಗ್ ಆ್ಯಂಡ್ ಕಂಪೈಲಿಂಗ್ ಆರ್ ಪರ್ಫಾರ್ಮ್ಡ್ ಬೈ ದ DBMS.
ಈ ಬೈಂಡಿಂಗ್ ಮತ್ತು ಕಂಪೈಲಿಂಗ್ ಏನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ, DBMS ಪರ್ಫಾರ್ಮೆನ್ಸ್ ಮಾಡುತ್ತೆ. ನಿಮ್ಮ ಬೈಂಡಿಂಗ್ ಆಗಿರ್ಬೋದು, ಬೈಂಡಿಂಗ್ ಮೀನ್ಸ್ as you know what you mean by binding, right? Binding and compiling are performed by the DBMS. The late binding is not associated with the specific object or code block where the prepared statement is declared. So ಇಲ್ಲಿ late binding is not associated with a specific object or code block where the prepared statement is declared. ನಿಮ್ಮ ಲೇಟ್ ಬೈಂಡಿಂಗ್ ಅನ್ನೋದು ಯಾವುದೇ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟ್ಗೆ ಸಂಬಂಧಪಟ್ಟದಲ್ಲ, ಕೋಡ್ ಬ್ಲಾಕ್ಗೆ ಸಂಬಂಧಪಟ್ಟದಲ್ಲ, ನೀವು ಡಿಕ್ಲೇರ್ ಮಾಡಿರುವ ಪ್ರಿಪೇರ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟದು. Okay, let us understand this example. Whenever we see this example, we came to know what it exactly happening. So ಇಲ್ಲಿ ಸ್ಟ್ರಿಂಗ್ ವೇರಿಯಬಲ್ URL ಅಂತ ತಗೊಂಡಿದ್ದೀವಿ. ಇಲ್ಲಿ ನಿಮ್ಮ ಡ್ರೈವರ್ಸನ್ನು ಸ್ಪೆಸಿಫೈ ಮಾಡಿದ್ವಿ, JDBC : ODBC : ನೆಕ್ಸ್ಟ್ ನಿಮ್ಮ ಡಾಟಾಬೇಸ್. ವಾಟ್ ಈಸ್ ದ ಡಾಟಾಬೇಸ್? ಕಸ್ಟಮರ್ ಇನ್ಫಾರ್ಮೇಷನ್ ಅನ್ನೋದು ನಿಮ್ಮ ಡಾಟಾಬೇಸ್. ಓಕೆ, ಸೊ ಇದೆಲ್ಲ ಅಡ್ರೆಸ್ ಆಗಿರುತ್ತೆ. ಈ ಅಡ್ರೆಸ್ನ ನಾವು ಹೇಗೆ ಸ್ಪೆಸಿಫೈ ಮಾಡ್ತಾ ಇದ್ವಿ? ಇನ್ ದ ಫಾರ್ಮ್ ಆಫ್ we are storing in the form of a string variable URL. ನೆಕ್ಸ್ಟ್ ಸ್ಟ್ರಿಂಗ್ ಯೂಸರ್ ID ಅಂತ ತಗೊಳ್ತಾ ಇದ್ವಿ. ಯೂಸರ್ ID is Jim. ಸ್ಟ್ರಿಂಗ್ ಪಾಸ್ವರ್ಡ್ Kyog ಅಂತ ಕೊಟ್ಟಿದ್ವಿ. ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ರಿಸಲ್ಟ್ಸ್ ಅಂತ ಕೊಟ್ಟಿದ್ವಿ. ವಾಟ್ ಇಸ್ ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್? ರಿಸಲ್ಟ್ಸ್. ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್? ಟು retrieve the data data of row of information, or to fetch the data of a row of information from the table. ಓಕೆ, ನೆಕ್ಸ್ಟ್ ಕನೆಕ್ಷನ್ ಆಬ್ಜೆಕ್ಟ್. ಇಲ್ಲಿ ಕನೆಕ್ಷನ್ ಆಬ್ಜೆಕ್ಟ್ DB ಅಂತ ಕೊಟ್ಟಿದ್ವಿ. ನಾವು ಟ್ರೈ ಕ್ಯಾಚ್ ಬ್ಲಾಕ್ ಬರಿತಾ ಇದ್ವಿ. ಸೊ ಫಸ್ಟ್ ನಾವೇನು ಬರಿತಾ ಇದ್ವಿ? ಕ್ಲಾಸ್ ಡಾಟ್ ಫಾರ್ ನೇಮ್ ಮೆಥಡ್ ಬರಿತಾ ಇದ್ವಿ. ದೆನ್ ವಾಟ್ ಇಸ್ ದ ಪರ್ಪಸ್ ಆಫ್ ಕ್ಲಾಸ್ ಡಾಟ್ ಫಾರ್ ನೇಮ್ ಮೆಥಡ್? ಟು ಲೋಡ್ ದ ಡ್ರೈವರ್. ಓಕೆ, ಎಸ್, ಸನ್ ಡಾಟ್ JDBC ಡಾಟ್ ODBC ಡಾಟ್ JDBC ODBC ಡ್ರೈವರ್. ಸೊ ಯಾವ ಡ್ರೈವರ್ನ ಲೋಡ್ ಮಾಡ್ತಾ ಇದ್ವಿ? ನಿಮ್ಮ JDBC ODBC ಡ್ರೈವರ್ನ ನಾವು ಲೋಡ್ ಮಾಡ್ತಾ ಇದ್ವಿ. DB, ವಾಟ್ ಈಸ್ DB? ಕನೆಕ್ಷನ್ ಆಬ್ಜೆಕ್ಟ್. DB is equal to driver manager dot get connection. What is the purpose of a driver manager dot get connection? To establish the connection of a specified URL. ಸ್ಪೆಸಿಫೈ ಮಾಡ್ತಿರುವ ಡಾಟಾಬೇಸಿಂದ ನಾವೇನು ಮಾಡ್ತಾ ಇದ್ವಿ? ಕನೆಕ್ಷನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ವಿ. ಸೊ ಈ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗಿದ್ರೆ ಕಂಪಲ್ಸರಿ ನಾವು ಡ್ರೈವರ್ನ ಲೋಡ್ ಮಾಡಿರಬೇಕು. URL, ಯೂಸರ್ ID, ಪಾಸ್ವರ್ಡ್. ಇಲ್ಲಿ URLನಲ್ಲಿ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಹೇಳ್ತಾ ಇದ್ದೀರಾ, ದಟ್ ಈಸ್ JDBC : ODBC : ಕಸ್ಟಮರ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಯೂಸರ್ ID, ನಿಮ್ಮ ಯೂಸರ್ ID ಹೇಳ್ತಾ ಇದ್ದೀರಾ, ಪಾಸ್ವರ್ಡ್ ಹೇಳ್ತಾ ಇದ್ದೀರಾ, ರೈಟ್? ಸೊ ವೈ ಯು ಆರ್ ಯೂಸಿಂಗ್ ಯೂಸರ್ ID and ಪಾಸ್ವರ್ಡ್? ಟು ಪ್ರೊಟೆಕ್ಟ್ ಯುವರ್ ಡೇಟಾಬೇಸ್. ನಿಮ್ಮ ಡೇಟಾಬೇಸ್ನ ಯಾರು ಅನಾಥರೈಸ್ಡ್ ಆಕ್ಸೆಸ್ ಮಾಡಬಾರ್ದು ಅಂತ ಹೇಳಿದರೆ ಯು ಆರ್ ಸ್ಪೆಸಿಫೈಯಿಂಗ್ ಯುವರ್ ಯೂಸರ್ ID ಆ್ಯಂಡ್ ಪಾಸ್ವರ್ಡ್. ಓಕೆ, ಸೊ ಇನ್ ಕೇಸ್ ಈ ಬ್ಲಾಕ್ನಲ್ಲಿ ಏನೇ ಒಂದು ಎರರ್ಸ್ ಇದ್ದರೆ ಇಟ್ ವಿಲ್ ಕ್ಯಾಚ್ ಬೈ ದ ಕ್ಯಾಚ್ ಬ್ಲಾಕ್ ಆಫ್ ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಎರರ್. ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಎರರ್ ಐಡೆಂಟಿಫೈ ಮಾಡುತ್ತೆ. ಇನ್ ಕೇಸ್ SQL ಎರರ್ ಅಂತದೆಲ್ಲ ಇದ್ದರೆ ಈ ಕ್ಯಾಚ್ ಬ್ಲಾಕ್ SQL ಎಕ್ಸೆಪ್ಷನ್ ಎರರ್ ಕ್ಯಾಚ್ ಮಾಡುತ್ತೆ. ಸೊ ಅದರಿಂದ ಪ್ರೋಗ್ರಾಮಿಂದ ಹೊರಗೆ ಬರುತ್ತೆ. ಸೊ ಈ ಟ್ರೈ ಬ್ಲಾಕ್ನಲ್ಲಿ ನಾವು ಡ್ರೈವರ್ನ ಲೋಡ್ ಮಾಡಿದ್ದೀವಿ, ಇಲ್ಲಿ ಕನೆಕ್ಷನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ವಿ. ನಾವು ವಿ ಆರ್ ರೈಟಿಂಗ್ ದ ಕ್ವೈರಿ. ಸೊ ಕ್ವೈರಿ ಬರೀಲಿಕ್ಕೆ ಮತ್ತೆ ನಾವು ಟ್ರೈ ಕ್ಯಾಚ್ ಬ್ಲಾಕ್ ಯೂಸ್ ಮಾಡ್ತಾ ಇದ್ವಿ. ಇನ್ ದ ಟ್ರೈ ಕ್ಯಾಚ್ ಬ್ಲಾಕ್ ವಿ ಆರ್ ಟೇಕಿಂಗ್ ದ ವೇರಿಯಬಲ್ ಆಸ್ ಅ ಕ್ವೈರಿ ಆಸ್ ಅ ಸ್ಟ್ರಿಂಗ್. ಸೊ ಇಲ್ಲಿ ಕ್ವೈರಿ ಅನ್ನೋ ವೇರಿಯಬಲ್ ತಗೊಂಡಿದ್ವಿ. ಆ ವೇರಿಯಬಲ್ನ ನಾವು ಸ್ಟ್ರಿಂಗ್ ಡಾಟಾ ಟೈಪ್ ಆಗಿ ಸ್ಪೆಸಿಫೈ ಮಾಡ್ತಾ ಇದ್ವಿ. ಇಲ್ಲಿ ಒಂದು ಕ್ವೈರಿ ಕೊಡ್ತಾ ಇದ್ವಿ. ಪ್ಲೀಸ್ ಅಬ್ಸರ್ವ್ ಹಿಯರ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ಸ್ ವೇರ್ ಕಸ್ಟ್ ನಂಬರ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ವಿ? ಕಸ್ಟಮರ್ಸ್ ಟೇಬಲಿಂದ ಸೆಲೆಕ್ಟ್ ಮಾಡು, ಎಲ್ಲವನ್ನು ಸೆಲೆಕ್ಟ್ ಮಾಡಿ. ಸ್ಟಾರ್ ಇಂಡಿಕೇಟ್ಸ್ ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ಸ್. ಯು ಆರ್ ಆಕ್ಸೆಸಿಂಗ್ ಆಲ್ ದ ಡೇಟಾ ವೇರ್ ಕಸ್ಟಮರ್ ನಂಬರ್. ಇಲ್ಲಿ ಕಸ್ಟಮರ್ ನಂಬರ್ ಅನ್ನೋದು ನಿಮ್ಮ ಹೆಡ್ಡಿಂಗ್ ಅಲ್ವಾ? ಸೊ ಟೇಬಲ್ನಲ್ಲಿ ಕಸ್ಟ್ ನಂಬರ್ ಅಂತ ಕೊಟ್ಟಿರ್ತೀರಾ, ಕಸ್ಟಮರ್ ನಂಬರ್ ಆಗಿರುತ್ತೆ, ಈಸ್ ಕ್ವಶನ್ ಮಾರ್ಕ್. ಇಲ್ಲಿ ಕ್ವಶನ್ ಮಾರ್ಕ್ ಸ್ಪೆಸಿಫೈ ಮಾಡಿದ್ರೆ, ಅಂದರೆ ಕ್ವಶನ್ ಮಾರ್ಕ್ ಅಂತ ಹೇಳಿದರೆ ನಾವು ಯಾವುದರಿಂದ ಸ್ಪೆಸಿಫೈ ಮಾಡ್ತಾ ಇದ್ವೋ ಅದರಿಂದ ಎಕ್ಸಿಕ್ಯೂಟ್ ಆಗಬೇಕು. ಕಸ್ಟಮ್ ನಂಬರ್ ಈಸ್ ಕ್ವಶನ್ ಮಾರ್ಕ್. ಎಸ್, ಸೊ ಇಲ್ಲಿ ಕ್ವೈರಿಯಲ್ಲಿ ನಾವು ಕಸ್ಟಮರ್ ನಂಬರ್ ಇಸ್ ಕ್ವಶನ್ ಮಾರ್ಕ್ ಅಂತ ಹೇಳಿದ್ವಿ. ಇಟ್ ಈಸ್ ಅ ಪ್ಲೇಸ್ ಹೋಲ್ಡರ್. Whatever the placeholder you are using, by using the setString method, what you are doing? You are replacing. So ಇಲ್ಲಿ prepared statement object ಯೂಸ್ ಮಾಡ್ತಾ ಇದ್ದೀರಾ. prepared statement object is a P statement. What is the name of the prepared P statement? P statement is equal to DB. What is DB? Connection object. Connection object dot prepared statement. prepared statement ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಇಲ್ಲಿ ಇದರಲ್ಲಿ ಕ್ವೈರಿ ಪಾಸ್ ಮಾಡ್ತಾ ಇದ್ವಿ. ಸೊ ಇದರಿಂದ ಪ್ರಿಪೇರ್ಡ್ ಸ್ಟೇಟ್ಮೆಂಟಿಂದ ಏನಾಗುತ್ತೆ? ಆಲ್ರೆಡಿ ಪ್ರೀ ಕಂಪೈಲ್ಡೈಸೇಷನ್ ಆಗಿರುತ್ತೆ. ಪ್ರತಿಯೊಮ್ಮೆ ನಾವು ಕಂಪೈಲ್ ಮಾಡಬೇಕಾಗಿಲ್ಲ. ಆಟೋಮೆಟಿಕಲಿ ಇಟ್ ಫೆಚಸ್ ದ ಡೇಟಾ, ರೈಟ್?
p ಸ್ಟೇಟ್ಮೆಂಟ್ ಡಾಟ್ ಸೆಟ್ ಸ್ಟ್ರಿಂಗ್ 1, 1, 2, 3 ಅಂತ ಹೇಳಿದ್ವಿ. ಇಲ್ಲಿ ಕ್ವಶನ್ ಮಾರ್ಕ್, ಇಲ್ಲಿ pre statement is an object of a prepared statement dot set string method. As we know, what is the purpose of set string method? Set string method is used to set the first parameter with second parameter. ಸೊ ಇಲ್ಲಿ ಫಸ್ಟ್ ಪ್ಯಾರಾಮೀಟರ್ ನಾವು ಕ್ವಶನ್ ಮಾರ್ಕ್ ಅಂತ ಹೇಳಿದ್ವಿ, ಅಲ್ಲಿ 1 ಅಂತ ಕೊಟ್ಟಿದ್ವಿ. 1 ಅಂತ ಪ್ಲೇಸ್ನಲ್ಲಿ ಏನಂತ ರಿಪ್ಲೇಸ್ಮೆಂಟ್ ಆಗಬೇಕು, ಇಲ್ಲಿ 1, 2, 3 ಆಗಿ ಸೆಟ್ ಆಗಬೇಕು. ಓಕೆ, ಸೊ ರಿಸಲ್ಟ್ಸ್, ಇಲ್ಲಿ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ರಿಸಲ್ಟ್ಸ್ ಅಂತ ಹೇಳಿದ್ವಿ. ರಿಸಲ್ಟ್ಸ್ ಈಸ್ ಈಕ್ವಲ್ ಟು ಪಿ ಸ್ಟೇಟ್ಮೆಂಟ್ ಡಾಟ್ ಎಕ್ಸಿಕ್ಯೂಟ್ ಕ್ವೆರಿ. ಸೊ ಇಲ್ಲಿ ಪ್ರಿಪೇರ್ಡ್ ಸ್ಟೇಟ್ಮೆಂಟಲ್ಲಿ ನೀವು ಏನು ಕೊಟ್ಟಿದ್ರೋ ಆ ಸ್ಟೇಟ್ಮೆಂಟ್ ಎಲ್ಲ ಏನಾಗುತ್ತೆ, ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ರೈಟ್, ಸೊ ಇಲ್ಲಿ ನೋಡ್ಬೋದು ಪ್ಲೇಸ್ ಕೋಡ್ ಹಿಯರ್ ಟು ಇಂಟ್ರಾಕ್ಟ್ ವಿತ್ ರಿಸಲ್ಟ್ ಸೆಟ್. ಇಲ್ಲಿ ನಿಮ್ಮ ರಿಸಲ್ಟ್ ಸೆಟ್ ಜೊತೆಗೆ ಇನ್ನೂ ಇಂಟ್ರಾಕ್ಟ್ ಆಗಬೇಕಾಗಿದ್ದರೆ ಇಲ್ಲಿ ಕೋಡ್ ಕೊಡ್ಬೋದು. ಸೊ ಇದನ್ನು ನಾವು ಕಂಪ್ಲೀಟ್ ನಿಮ್ಮ ಪಾರ್ಟ್ ಸಿ ಲ್ಯಾಬ್ ಪ್ರೋಗ್ರಾಮಲ್ಲಿ ನಾವು ನೋಡ್ತೀವಿ, ಅಲ್ಲಿ ನಿಮಗೆ ಕರೆಕ್ಟಾಗಿ ಇಲ್ಲಿ ಅರ್ಥ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್, ಇನ್ ಕೇಸ್ ಈ ಟ್ರೈ ಬ್ಲಾಕ್ನಲ್ಲಿ ಏನೇ ಒಂದು ಎರರ್ ಬಂದರೆ ಈ ಕ್ಯಾಚ್ ಬ್ಲಾಕ್ SQL ಎಕ್ಸೆಪ್ಷನ್ ಆಗಿದ್ರೆ SQL ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡುತ್ತೆ. ಆ್ಯಂಡ್ ಲ್ಯಾಟರ್ ಆನ್ವರ್ಡ್ಸ್ ಯು ಆರ್ ಕ್ಲೋಸಿಂಗ್ ದ ಡಾಟಾಬೇಸ್. ಸೊ ನೀವು ಕಂಪ್ಲೀಟಾಗಿ ಏನು ಮಾಡ್ತಾಯಿದ್ರ, ಅಲ್ಲಿ ಡಾಟಾಬೇಸ್ನ ಕ್ಲೋಸ್ ಮಾಡ್ತಾಯಿದ್ರ. ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ಕಾಲಬಲ್ ಸ್ಟೇಟ್ಮೆಂಟ್. So first one is the statement object, second one is the prepared statement object, third one is callable statement object. So 3 types of statement objects untu anta navu helidvi. First one is the statement object, second one is the prepared statement object, third one is callable statement object. The callable statement is used to call a stored procedure from within a J2EE object. So ee callable statement nu use ಮಾಡಿ ನಾವೇನು ಮಾಡ್ಬೋದು, we can able to use to call a stored procedure. ಒಂದು ಸ್ಟೋರ್ ಮಾಡಿರುವ ಪ್ರೊಸೀಜರ್ನ ನಾವೇನು ಮಾಡ್ಬೋದು, ಕಾಲ್ ಮಾಡ್ಬೋದು. ವಿ ಕ್ಯಾನ್ ಏಬಲ್ ಟು ಕಾಲ್ ದಟ್ ಸ್ಟೋರ್ಡ್ ಪ್ರೊಸೀಜರ್, ರೈಟ್, ಬೈ ಯೂಸಿಂಗ್ J2EE object. So as you know, what is a procedure, right? What is a procedure? Procedures are similar to your functions which doesn't return a value, but it will execute some built-in triggers, right? A stored procedure is a block of code and is identified by a unique name. ಈ ಸ್ಟೋರ್ಡ್ ಪ್ರೊಸೀಜರ್ನ ಇಲ್ಲಿ ಬ್ಲಾಕ್ ಆಫ್ ಕೋಡ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಯುನಿಕ್ ನೇಮಿಂದ ಐಡೆಂಟಿಫೈ ಮಾಡ್ಬೋದು. ದ ಟೈಪ್ ಅಂಡ್ ಸ್ಟೈಲ್ ಆಫ್ ಅ ಕೋಡ್ ಡಿಪೆಂಡ್ ಆನ್ ದ DBMS ವೆಂಡರ್ ಆ್ಯಂಡ್ ಕ್ಯಾನ್ ಬಿ ರಿಟರ್ನ್ ಇನ್ PL/SQL, Transact SQL, C ಆರ್ ಅನದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇಂಥ ಪ್ರೊಸೀಜರ್ಗಳನ್ನು ನೀವು ನಿಮ್ಮ DBMSನಲ್ಲಿ ಕಲ್ತಿರ್ತೀರ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದ ಟೈಪ್ ಅಂಡ್ ಸ್ಟೈಲ್ ಆಫ್ ಕೋಡ್ ಡಿಪೆಂಡ್ ಅಪಾನ್ ದ DBMS ವೆಂಡರ್. ನೀವು ಯೂಸ್ ಮಾಡುವ ಸ್ಟೈಲ್ ಆಫ್ ಕೋಡ್ ಆಗಿರ್ಬೋದು ಅಥವಾ ಟೈಪ್ ಆಗಿರ್ಬೋದು, DBMS ವೆಂಡರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ನೀವು PL/SQLನಲ್ಲಿ ಬರಿಬೋದು, ಅಂದರೆ PL/SQLನಲ್ಲಿ ಬರೆದಿರುವ ಸ್ಟೋರ್ಡ್ ಪ್ರೊಸೀಜರ್ ಆಗಿರ್ಬೋದು, ಟ್ರಾನ್ಸಾಕ್ಟ್ SQLನಲ್ಲಿ ಬರೆದಿರ್ಬೋದು, Cನಲ್ಲಿ ಬರಿಬೋದು, ಅಥವಾ ಬೇರೆ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಬರೆದಿರುವ ಸ್ಟೋರ್ಡ್ ಪ್ರೊಸೀಜರ್ ಆಗಿರ್ಬೋದು. ದ ಸ್ಟೋರ್ಡ್ ಪ್ರೊಸೀಜರ್ ಈಸ್ ಎಕ್ಸಿಕ್ಯೂಟೆಡ್ ಬೈ ಇನ್ವೋಕಿಂಗ್ ದ ನೇಮ್ ಆಫ್ ಸ್ಟೋರ್ಡ್ ಪ್ರೊಸೀಜರ್. ಸೊ ಈ ಸ್ಟೋರ್ಡ್ ಪ್ರೊಸೀಜರ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ಯಾವ ಸ್ಟೋರ್ಡ್ ಪ್ರೊಸೀಜರ್ನ ನೀವು ಕಾಲ್ ಮಾಡ್ತಾ ಇದ್ರೋ ಆ ಸ್ಟೋರ್ಡ್ ಪ್ರೊಸೀಜರ್ನ ಎಕ್ಸಿಕ್ಯೂಟ್ ಮಾಡುತ್ತೆ. The callable statement object uses 3 types of parameter when calling as stored procedure. ಸೊ ನಿಮ್ಮ callable statement object ಏನು ಮಾಡುತ್ತೆ, ಇಲ್ಲಿ 3 ಪ್ಯಾರಾಮೀಟರ್ನ ತಗೊಳುತ್ತೆ ನಿಮ್ಮ ಸ್ಟೋರ್ಡ್ ಪ್ರೊಸೀಜರ್ನ ಕಾಲ್ ಮಾಡುವಾಗ. ನಿಮ್ಮ callable statement object uses 3 types of parameters. So it uses 3 types of parameters when calling a stored procedure. ನಿಮ್ಮ ಸ್ಟೋರ್ಡ್ ಪ್ರೊಸೀಜರ್ನ ಕಾಲ್ ಮಾಡುವಾಗ 3 ರೀತಿಯ ಪ್ಯಾರಾಮೀಟರ್ ತಗೊಳುತ್ತೆ. Let us see what are those parameters. These parameters are in, ಔಟ್ ಆ್ಯಂಡ್ ಇನ್ ಔಟ್. ಸೊ ಈ 3 ಪ್ಯಾರಾಮೀಟರ್ ಯಾವುದಂತ ಹೇಳ್ತಾ ಇದ್ದಾರೆ, ಇನ್, ನೆಕ್ಸ್ಟ್ ಒನ್ ಇಸ್ ಔಟ್ ಆ್ಯಂಡ್ ಥರ್ಡ್ ಒನ್ ಇಸ್ ಇನ್ ಔಟ್. ಲೆಟ್ ಅಸ್ ಸಿ ವಾಟ್ ಆರ್ ದೀಸ್ ಪ್ಯಾರಾಮೀಟರ್ಸ್. ದ ಇನ್ ಪ್ಯಾರಾಮೀಟರ್ ಕಂಟೈನ್ಸ್ ಎನಿ ಡೇಟಾ ದಟ್ ನೀಡ್ಸ್ ಟು ಬಿ ಪಾಸ್ ಟು ದ ಸ್ಟೋರ್ಡ್ ಪ್ರೊಸೀಜರ್. ಇಲ್ಲಿ ಇನ್ ಪ್ಯಾರಾಮೀಟರ್ಗಳಲ್ಲಿ ಯಾವುದೇ ಒಂದು ಡೇಟಾ ಇರಬಹುದು, ಅದನ್ನು ನಾವೇನು ಮಾಡ್ತಾ ಇದ್ವಿ, ನಿಮ್ಮ ಸ್ಟೋರ್ಡ್ ಪ್ರೊಸೀಜರ್ಗೆ ಪಾಸ್ ಮಾಡ್ತಾ ಇದ್ವಿ. ಆ್ಯಂಡ್ whose values is assigned using the set triplex method. ಸೊ ಈ ಇನ್ ವ್ಯಾಲ್ಯೂನು ನಾವು ಪಾಸ್ ಮಾಡಬೇಕಾಗಿದ್ದರೆ ನಾವು ಯಾವ ಮೆಥಡ್ನ ಯೂಸ್ ಮಾಡಬೇಕು, ಸೆಟ್ ಟ್ರಿಪ್ಲೆಕ್ಸ್ ಮೆಥಡ್ನ ಯೂಸ್ ಮಾಡಬೇಕು. ದ ಇನ್ ಪ್ಯಾರಾಮೀಟರ್ ಕಂಟೈನ್ಸ್ ಎನಿ ಡೇಟಾ ದಟ್ ನೀಡ್ಸ್ ಟು ಬಿ ಪಾಸ್ಡ್ ಟು ದ ಸ್ಟೋರ್ಡ್ ಪ್ರೊಸೀಜರ್ ಆ್ಯಂಡ್ whose value is assigned using the set triplex method. The out parameter contains the value returned by the stored procedures. ನಿಮ್ಮ ಔಟ್ ಪ್ಯಾರಾಮೀಟರ್ನಲ್ಲಿ ಏನುಂಟು ಅಂತ ಹೇಳ್ತಾ ಇದ್ದಾರೆ, ಇನ್ ಮುಖಾಂತರ ನೀವು ಪ್ಯಾರಾಮೀಟರ್ನ ಇನ್ಪುಟ್ ಮಾಡ್ತಾ ಇದ್ದೀರಾ. ಔಟ್ ಪ್ಯಾರಾಮೀಟರ್ ಇಂದ ನಾವೇನು ಮಾಡ್ತಾ ಇದ್ವಿ, ಸ್ಟೋರ್ಡ್ ಪ್ರೊಸೀಜರಿಂದ ವ್ಯಾಲ್ಯೂ ರಿಟರ್ನ್ ಮಾಡ್ತಾ ಇದ್ವಿ. ಓಕೆ, so if any, the out parameter must be registered using register output parameter method and then is later retrieved by the J2EE application using
ಗೆಟ್ ಟ್ರಿಪ್ಲೆಕ್ಸ್ ಮೆಥಡ್. ಸೊ ಫಸ್ಟ್ ನಾವು ಔಟ್ ಪ್ಯಾರಾಮೀಟರ್ನ ಯೂಸ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಫಸ್ಟ್ ನಾವು ರಿಜಿಸ್ಟರ್ ಮಾಡಿರಬೇಕು. ಸೊ ರಿಜಿಸ್ಟರ್ ಎಲ್ಲಿ ಮಾಡಬೇಕು, ಯಾವುದನ್ನು ಯೂಸ್ ಮಾಡಬೇಕು ಅಂತ ಹೇಳಿದರೆ ರಿಜಿಸ್ಟರ್ ಔಟ್ ಪ್ಯಾರಾಮೀಟರ್ ಮೆಥಡ್ನ ಯೂಸ್ ಮಾಡಿ, ರಿಜಿಸ್ಟರ್ ಔಟ್ ಪ್ಯಾರಾಮೀಟರ್ ಮೆಥಡ್ನ ಯೂಸ್ ಮಾಡಿ ನಾವು ಅದನ್ನು ಆಕ್ಸೆಸ್ ಮಾಡಬೇಕು. ಆ್ಯಂಡ್ ದೆನ್ ಈಸ್ ಲ್ಯಾಟರ್ ರಿಟ್ರೈವ್ಡ್ ಬೈ ದ J2EE ಅಪ್ಲಿಕೇಶನ್. ಸೊ ನಾವು ರಿಜಿಸ್ಟರ್ ಔಟ್ಪುಟ್ ಪ್ಯಾರಾಮೀಟರ್ನ ಯೂಸ್ ಮಾಡಿ ನಾವು ಔಟ್ ಪ್ಯಾರಾಮೀಟರ್ನ ರಿಜಿಸ್ಟರ್ ಮಾಡಿದರೆ ಅದನ್ನು ನಾವು ನಮ್ಮ ಸಾಫ್ಟ್ವೇರ್ನಲ್ಲಿ ಯೂಸ್ ಮಾಡ್ಬೋದು. J2EE ಮೀನ್ಸ್ ಎ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ನಲ್ಲಿ ಯೂಸ್ ಮಾಡಬೇಕಾಗಿದ್ದರೆ ಮತ್ತೆ ನಾವು ಇನ್ನೊಂದು ಮೆಥಡ್ ಯೂಸ್ ಮಾಡ್ತೀವಿ, ದಟ್ ಈಸ್ ಗೆಟ್ ಟ್ರಿಪ್ಲೆಕ್ಸ್ ಮೆಥಡ್. ಗೆಟ್ ಟ್ರಿಪ್ಲೆಕ್ಸ್ ಮೆಥಡ್. ಓಕೆ. The in-out parameter is a single parameter used for both passing information to the stored procedure and retrieving information from a stored procedure. In-out parameter ನಾವಿಲ್ಲಿ ಒಂದು ಸಿಂಗಲ್ ಪ್ಯಾರಾಮೀಟರ್ ಅಂತ ಹೇಳ್ತಾ ಇದ್ದೀವಿ. ಈ ಸಿಂಗಲ್ ಪ್ಯಾರಾಮೀಟರ್ನ ಯೂಸ್ ಮಾಡಿ ನಾವು ಇನ್ಪುಟ್ ಮಾಡೋದು, ಅದೇ ರೀತಿಯಲ್ಲಿ ಔಟ್ಪುಟ್ ಫೆಚ್ ಮಾಡೋದು, ರಿಟ್ರೈವ್ ಮಾಡೋದನ್ನೆಲ್ಲ ನಾವು ಮಾಡ್ಬೋದು. ಈ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಫೆಚ್ ಮಾಡ್ತಾ ಇದ್ವಿ ಅಂತ ಹೇಳಿದರೆ ಯಾವುದನ್ನು ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಸ್ಟೋರ್ಡ್ ಪ್ರೊಸೀಜರ್ನ ಯೂಸ್ ಮಾಡ್ತಾ ಇದ್ವಿ. ಸ್ಟೋರ್ಡ್ ಪ್ರೊಸೀಜರ್ಗೆ ಇನ್ಪುಟ್ ಕೊಟ್ಟು ಸ್ಟೋರ್ಡ್ ಪ್ರೊಸೀಜರಿಂದ ಔಟ್ಪುಟ್ ತಗೊಳ್ತಾ ಇದ್ವಿ, ರಿಟ್ರೈವ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಲಿಸ್ಟಿಂಗ್ ಇಲಿಸ್ಟ್ರೇಟ್ ಹೌ ಟು ಕಾಲ್ ಎ ಸ್ಟೋರ್ಡ್ ಪ್ರೊಸೀಜರ್ ಆ್ಯಂಡ್ ರಿಟ್ರೈವ್ ಎ ವ್ಯಾಲ್ಯೂ ರಿಟರ್ನ್ ಬೈ ದ ಸ್ಟೋರ್ಡ್ ಪ್ರೊಸೀಜರ್. ಸೊ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಉಂಟು. ಆ ಎಕ್ಸಾಂಪಲ್ನಲ್ಲಿ ನಿಮ್ಮ ಸ್ಟೋರ್ಡ್ ಪ್ರೊಸೀಜರ್ನ ಹೇಗೆ ಕಾಲ್ ಮಾಡೋದು, ಅದೇ ರೀತಿಯಲ್ಲಿ ಕಾಲ್ ಮಾಡಿದ ನಂತರ ಹೇಗೆ ವ್ಯಾಲ್ಯೂನ ರಿಟ್ರೈವ್ ಮಾಡೋದು ನಿಮ್ಮ ಸ್ಟೋರ್ಡ್ ಪ್ರೊಸೀಜರಿಂದ ಅಂತ ಹೇಳಿ ತಿಳಿದುಕೊಳ್ಬೋದು. ಓಕೆ. ದ ಫಸ್ಟ್ ಸ್ಟೇಟ್ಮೆಂಟ್ ಇನ್ ದ ಸೆಕೆಂಡ್ ಟ್ರೈ ಕ್ಯಾಚ್ ಬ್ಲಾಕ್ ಕ್ರಿಯೇಟ್ಸ್ ಎ ಕ್ವೆರಿ ದಟ್ ಕಾಲ್ಸ್ ದ ಸ್ಟೋರ್ಡ್ ಪ್ರೊಸೀಜರ್ ಲಾಸ್ಟ್ ಆರ್ಡರ್ ನಂಬರ್ ವಿಚ್ ರಿಟ್ರೈವ್ಸ್ ದ ಮೋಸ್ಟ್ ರೀಸೆಂಟ್ಲಿ ಯೂಸ್ಡ್ ಆರ್ಡರ್ ನಂಬರ್. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇಂದ ಸೆಕೆಂಡ್ ಟ್ರೈ ಕ್ಯಾಚ್ ಬ್ಲಾಕ್ ಅಂತ ಹೇಳ್ತಾ ಇದ್ದಾರೆ ಈ ಪ್ರೋಗ್ರಾಮಲ್ಲಿ. ಆ ಪ್ರೋಗ್ರಾಮಲ್ಲಿ ಒಂದು ಕ್ವೈರಿನ ಕ್ರಿಯೇಟ್ ಮಾಡಿದ್ದೀವಿ. ಆ ಕ್ವೈರಿಯಿಂದ ನಾವು ಸ್ಟೋರ್ಡ್ ಪ್ರೊಸೀಜರ್ನ ಕಾಲ್ ಮಾಡಿ ಲಾಸ್ಟ್ ಆರ್ಡರ್ ನಂಬರ್ನ ರಿಟ್ರೈವ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಆರ್ಡರ್ ಮಾಡಿರುವ ನಂಬರ್ನ ನಾವೇನು ಮಾಡ್ತಾ ಇದ್ವಿ, ರಿಟ್ರೈವ್ ಮಾಡ್ತಾ ಇದ್ವಿ. ದ ಸ್ಟೋರ್ಡ್ ಪ್ರೊಸೀಜರ್ ರಿಕ್ವೈರ್ಸ್ ಒನ್ ಪ್ಯಾರಾಮೀಟರ್ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಕ್ವಶನ್ ಮಾರ್ಕ್ ಪ್ಲೇಸ್ ಹೋಲ್ಡರ್. ನಿಮ್ಮ ಸ್ಟೋರ್ಡ್ ಪ್ರೊಸೀಜರ್ನಲ್ಲಿ ಕಂಪಲ್ಸರಿ ಒಂದು ಪ್ಯಾರಾಮೀಟರ್ ಬೇಕು. ಆ ಪ್ಯಾರಾಮೀಟರ್ನ ನಾವು ಯಾವುದರಿಂದ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ವಿ, ಕ್ವಶನ್ ಮಾರ್ಕ್ ಪ್ಲೇಸ್ ಹೋಲ್ಡರಿಂದ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ವಿ. ದಿಸ್ ಪ್ಯಾರಾಮೀಟರ್ ಈಸ್ ಆನ್ ಔಟ್ ಪ್ಯಾರಾಮೀಟರ್ ದಟ್ ವಿಲ್ ಕಂಟೈನ್ ದ ಲಾಸ್ಟ್ ಆರ್ಡರ್ ನಂಬರ್ ಫಾಲೋಯಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಸ್ಟೋರ್ಡ್ ಪ್ರೊಸೀಜರ್. ಸೊ ಇಲ್ಲಿ ನಾವು ಪ್ಲೇಸ್ ಮಾಡಿರುವ ಈ ಪ್ಲೇಸ್ ಹೋಲ್ಡರ್ ಕ್ವಶನ್ ಮಾರ್ಕ್ ಏನಾಗಿರುತ್ತೆ, ಔಟ್ ಪ್ಯಾರಾಮೀಟರ್ ಆಗಿರುತ್ತೆ. ಆ ಔಟ್ ಪ್ಯಾರಾಮೀಟರಿಂದ ನಿಮ್ಮ ಲಾಸ್ಟ್ ಆರ್ಡರ್ ನಂಬರ್ನ ನಾವೇನು ಮಾಡ್ಬೋದು, ಈ ಸ್ಟೋರ್ಡ್ ಪ್ರೊಸೀಜರಿಂದ ಫೆಚ್ ಮಾಡ್ಬೋದು. ವಿ ಕ್ಯಾನ್ ಫೆಚ್ ಬೈ ಯೂಸಿಂಗ್ ದಿಸ್ ಪ್ಯಾರಾಮೀಟರ್. ಸೊ ದೆನ್ ಹೌ ವಿ ಆರ್ ಯೂಸಿಂಗ್ ದಿಸ್ ಔಟ್ ಪ್ಯಾರಾಮೀಟರ್ ಇನ್ ದ ಫಾರ್ಮ್ ಆಫ್ ಪ್ಲೇಸ್ ಹೋಲ್ಡರ್ in the form of question mark. Okay. Yes. Now we will see here. Next, the prepared call method of the connection object is called and is passed the query. ಸೊ ನಾವೇನೇ ಒಂದು ಕಾಲಬಲ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ಯೂಸ್ ಮಾಡಬೇಕಾಗಿದ್ರೆ ಪ್ರಿಪೇರ್ಡ್ ಕಾಲ್ ಮೆಥಡ್ನ ಯೂಸ್ ಮಾಡಬೇಕು. ಆ ಪ್ರಿಪೇರ್ಡ್ ಕಾಲ್ ಮೆಥಡ್ ನಿಮ್ಮ ಕನೆಕ್ಷನ್ ಆಬ್ಜೆಕ್ಟ್ನ ಕಾಲ್ ಮಾಡುತ್ತೆ. ಪ್ರಿಪೇರ್ಡ್ ಕಾಲ್ ಮೆಥಡ್ ನಿಮ್ಮ ಕನೆಕ್ಷನ್ ಆಬ್ಜೆಕ್ಟ್ನ ಕಾಲ್ ಮಾಡುತ್ತೆ. ಆ ಕನೆಕ್ಷನ್ ಆಬ್ಜೆಕ್ಟ್ ಮುಖಾಂತರ ನಾವು ಕ್ವೈರಿಯನ್ನು ಪಾಸ್ ಮಾಡ್ತಾ ಇದ್ವಿ. This method returns a callable statement object which is called C statement. ಸೊ ಈ ಮೆಥಡಿಂದ ನಾವು ಕಾಲಬಲ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ಕಾಲ್ ಮಾಡ್ತಾ ಇದ್ವಿ. ಕಾಲ್ ಮಾಡಿ ಸಿ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ. ಸೊ ಸಿ ಸ್ಟೇಟ್ಮೆಂಟ್ ಮೀನ್ಸ್ ಕಾಲಬಲ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ವಿಚ್ ರಿಟರ್ನ್ಸ್ ದ ರಿಸಲ್ಟ್. Since an out parameter is used by the stored procedure, the parameter must be registered using register out parameter of the callable statement object. ಸೊ ನಮಗೆ ಏನೇ ಒಂದು ಔಟ್ಪುಟ್ ರಿಟ್ರೈವ್ ಮಾಡಬೇಕಾಗಿದ್ರೆ ಔಟ್ ಪ್ಯಾರಾಮೀಟರ್ ಯೂಸ್ ಮಾಡಬೇಕು ಸ್ಟೋರ್ಡ್ ಪ್ರೊಸೀಜರಿಂದ. ಆ ಸ್ಟೋರ್ಡ್ ಪ್ರೊಸೀಜರಿಂದ ನಾವು ಔಟ್ ಪ್ಯಾರಾಮೀಟರ್ನ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದರೆ ಅದನ್ನು ಫಸ್ಟ್ ನಾವು ರಿಜಿಸ್ಟರ್ ಔಟ್ಪುಟ್ ಪ್ಯಾರಾಮೀಟರ್ನಲ್ಲಿ ರಿಜಿಸ್ಟರ್ ಮಾಡಿರಬೇಕು. ಆ ರಿಜಿಸ್ಟರ್ ಔಟ್ ಪ್ಯಾರಾಮೀಟರ್ನ ನಾವು ಕಾಲಬಲ್ ಸ್ಟೇಟ್ಮೆಂಟ್ ಆಬ್ಜೆಕ್ಟಿಂದ ಆಕ್ಸೆಸ್ ಮಾಡ್ಬೋದು ಬೈ ಯೂಸಿಂಗ್ ಗೆಟ್ ಟ್ರಿಪಲ್ ಮೆಥಡ್. ಓಕೆ. ದ ರಿಜಿಸ್ಟರ್ ಔಟ್ ಪ್ಯಾರಾಮೀಟರ್ ಮೆಥಡ್ ರಿಕ್ವೈರ್ಸ್ 2 ಪ್ಯಾರಾಮೀಟರ್ಸ್. ಈ ರಿಜಿಸ್ಟರ್ ಔಟ್ ಪ್ಯಾರಾಮೀಟರ್ನಲ್ಲಿನೂ 2 ಪ್ಯಾರಾಮೀಟರ್ ಬೇಕು. The first parameter is an integer that represents the number of a parameter which is 1, meaning the first parameter of the stored procedure. So ಇಲ್ಲಿ ಫಸ್ಟ್ ಪ್ಯಾರಾಮೀಟರ್ನ ನಾವು ಇಲ್ಲಿ ಇಂಟೀಜರ್ ಆಗಿ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ವಿ. ಇದೊಂದು ಫಸ್ಟ್ ಪ್ಯಾರಾಮೀಟರ್ ಆಗಿ ಇರುತ್ತೆ, ಒಂದು ನಂಬರ್ನ ರೆಪ್ರೆಸೆಂಟೇಷನ್ ಮಾಡುತ್ತೆ. ಅದರ ಮೀನಿಂಗ್ ಏನಂತ ಹೇಳ್ತಾ ಇದ್ದಾರೆ, ವಿಚ್ ಇಸ್ 1 ಮೀನಿಂಗ್ ದ ಫಸ್ಟ್ ಪ್ಯಾರಾಮೀಟರ್ ಆಫ್ ದ ಸ್ಟೋರ್ಡ್ ಪ್ರೊಸೀಜರ್. 1 ಅಂತ ಇದ್ದರೆ ಫಸ್ಟ್ ಪ್ಯಾರಾಮೀಟರ್ ಆಗಿರುತ್ತೆ ನಿಮ್ಮ ಸ್ಟೋರ್ಡ್ ಪ್ರೊಸೀಜರಲ್ಲಿ. ದ ಸೆಕೆಂಡ್ ಪ್ಯಾರಾಮೀಟರ್ ಟು ದ ರಿಜಿಸ್ಟರ್ ಔಟ್ ಪ್ಯಾರಾಮೀಟರ್ ಇಸ್ ದ ಡೇಟಾ ಟೈಪ್ ಆಫ್ ದ ವ್ಯಾಲ್ಯೂ ರಿಟರ್ನ್ ಬೈ ದ ಸ್ಟೋರ್ಡ್ ಪ್ರೊಸೀಜರ್ ವಿಚ್ ಇಸ್ ಟೈಪ್ ಡಾಟ್ varchar. ಸೊ ಇಲ್ಲಿ ಸೆಕೆಂಡ್ ಪ್ಯಾರಾಮೀಟರ್ ಯಾವುದಂತ ಹೇಳ್ತಾ ಇದ್ದಾರೆ, ಇಲ್ಲಿ ರಿಜಿಸ್ಟರ್ ಔಟ್ ಪ್ಯಾರಾಮೀಟರ್ನ ಡೇಟಾ ಟೈಪ್ ವ್ಯಾಲ್ಯೂ ಆಗಿರುತ್ತೆ. ಆ ವ್ಯಾಲ್ಯೂ ಏನಂತ ಹೇಳ್ತಾ ಇದ್ದಾರೆ, ನಿಮ್ಮ ಸ್ಟೋರ್ಡ್ ಪ್ರೊಸೀಜರ್ನಲ್ಲಿರುವ ಡೇಟಾ ವ್ಯಾಲ್ಯೂನ ಫೆಚ್ ಮಾಡುತ್ತೆ. ಹೌ ಇಟ್ ಈಸ್ ಫೆಚಿಂಗ್ ಇನ್ ದ ಫಾರ್ಮ್ ಆಫ್
ಟೈಪ್ಸ್ ಡಾಟ್ varchar. ಯಾವ ಡಾಟಾ ಟೈಪ್ನಲ್ಲಿ ರಿಟರ್ನಿಂಗ್ ಆಗ್ತಾ ಉಂಟು ಇಲ್ಲಿ ಟೈಪ್ಸ್ ಡಾಟ್ varchar ರೂಪದಲ್ಲಿ ರಿಟರ್ನ್ ಆಗ್ತಾ ಉಂಟು. ದ ಎಕ್ಸಿಕ್ಯೂಟ್ ಮೆಥಡ್ ಆಫ್ ದ ಕಾಲಬಲ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ನೆಕ್ಸ್ಟ್ ಟು ಎಕ್ಸಿಕ್ಯೂಟ್ ದ ಕ್ವೆರಿ. ಇಲ್ಲಿ ಎಕ್ಸಿಕ್ಯೂಟ್ ಮೆಥಡ್ನ ಯೂಸ್ ಮಾಡಿ ನಾವು ಕಾಲಬಲ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ಯೂಸ್ ಮಾಡ್ತೀವಿ. ಈ ಕಾಲಬಲ್ ಸ್ಟೇಟ್ಮೆಂಟ್ ಆಬ್ಜೆಕ್ಟಿಂದ ನಾವೇನು ಮಾಡ್ಬೋದು, ನಾವು ಕೊಡ್ತಿರುವ ಕ್ವೆರಿಯನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. After the stored procedure is executed, the getString method is called to return the value of the specified parameter of the stored procedure, which is in this example is the last order. ಯಾವಾಗ ನಿಮ್ಮ ಸ್ಟೋರ್ಡ್ ಪ್ರೊಸೀಜರ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರೋ ಆವಾಗ ನೀವು getString ಮೆಥಡ್ನ ಕಾಲ್ ಮಾಡ್ತೀರಾ. ಕಾಲ್ ಮಾಡಿ ವ್ಯಾಲ್ಯೂವನ್ನು ರಿಟರ್ನ್ ಮಾಡ್ತಾ ಇದ್ದೀರಾ. ರಿಟರ್ನ್ ಮಾಡುವಾಗ ನಿಮ್ಮ ಪ್ಯಾರಾಮೀಟರಿಂದ ಸ್ಟೋರ್ಡ್ ಪ್ರೊಸೀಜರ್ ಏನು ಮಾಡುತ್ತೆ, ಆ ಲಾಸ್ಟ್ ಆರ್ಡರ್ ನಂಬರ್, ಈ ಹೇಳ್ತಿರುವ ಈ ಪ್ರೋಗ್ರಾಮ್ನಲ್ಲಿ ಆ ಲಾಸ್ಟ್ ಆರ್ಡರ್ ನಂಬರ್ನ ರಿಟರ್ನ್ ಮಾಡುತ್ತೆ. ಸೊ ಫಾರ್ ದೀಸ್ let us see this example. First we are declaring string user id jim, string password keyok, string last order number. ಇಲ್ಲಿ ಮೂರು ಸ್ಟ್ರಿಂಗ್ ವೇರಿಯಬಲ್ ಯೂಸ್ ಮಾಡಿದ್ವಿ. ಯೂಸರ್ ಐಡಿ ಫಾರ್ ಯೂಸರ್ ನೇಮ್, ಪಾಸ್ವರ್ಡ್ ಫಾರ್ ಪಾಸ್ವರ್ಡ್ ಆಫ್ ಯುವರ್ ಡೇಟಾಬೇಸ್ ಅಂಡ್ ಸ್ಟ್ರಿಂಗ್ ಲಾಸ್ಟ್ ಆರ್ಡರ್ ನಂಬರ್ ಅಂತ ಒಂದು ಸ್ಟ್ರಿಂಗ್ ವೇರಿಯಬಲ್ ತಗೊಂಡಿದ್ವಿ. ನಾವು ವಿ ಆರ್ ಟೇಕಿಂಗ್ ದ ಕನೆಕ್ಷನ್ ಆಬ್ಜೆಕ್ಟ್ db, ರೈಟ್. ಫಸ್ಟ್ ವಿ ಆರ್ ರೈಟಿಂಗ್ ದ ಟ್ರೈ ಕ್ಯಾಚ್ ಬ್ಲಾಕ್. ಇಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಕ್ಲಾಸ್ ಡಾಟ್ ಫಾರ್ ನೇಮ್ ಮೆಥಡ್. ವಾಟ್ ಇಸ್ ದ ಪರ್ಪಸ್ ಆಫ್ ಕ್ಲಾಸ್ ಡಾಟ್ ಫಾರ್ ನೇಮ್ ಮೆಥಡ್? to load the drivers. So to load the drivers we are using class dot for name method. ಅದರಲ್ಲಿ ಯಾವುದನ್ನು ಯೂಸ್ ಮಾಡ್ತಾ ಇದೀವಿ ಇಲ್ಲಿ ನೋಡಿ, sun dot jdbc dot odbc dot jdbc odbc driver. ನೆಕ್ಸ್ಟ್ ಕನೆಕ್ಷನ್ ಆಬ್ಜೆಕ್ಟ್ಗೆ ನಾವೇನು ಮಾಡ್ತಾ ಇದೀವಿ, ಮೆಥಡ್ನ ಯೂಸ್ ಮಾಡ್ತಾ ಇದೀವಿ. db is equal to driver manager dot get connection. Then what is the purpose of driver manager get connection? To establish the connection. So class dot for name is used to load the drivers. Driver manager dot get connection is used to establish the connection. ಇಲ್ಲಿ URL ಮಿಸ್ ಆಯಿತು. ಆಸ್ ಯು ನೋ ಇಲ್ಲಿ ನಾವು URL ತಗೊಳ್ಳಿಲ್ಲ, ಬಟ್ ಇಲ್ಲಿ URL ಸ್ಪೆಸಿಫೈ ಮಾಡಬೇಕು. ದಟ್ ಈಸ್ ಆಲ್ಸೋ ಸ್ಟ್ರಿಂಗ್ URL, ದಟ್ ಈಸ್ ವಿತ್ ಇನ್ ಡಬಲ್ ಕೊಟೇಶನ್ JDBC ODBC ಕಸ್ಟಮರ್ ಇನ್ಫಾರ್ಮೇಷನ್, JDBC ODBC ಕಸ್ಟಮರ್ ಇನ್ಫಾರ್ಮೇಷನ್. ಲೆಟ್ ಅಸ್ ಸಿ ಹಿಯರ್. ಐ ವಿಲ್ ಟ್ರೈ ಟು ಟೈಪ್. ಎಸ್, ಇಲ್ಲಿ ಬರ್ತಾ ಉಂಟು. ಎಸ್, ಸ್ಟ್ರಿಂಗ್ ಡಾಟಾ ಟೈಪ್ ದಟ್ ಈಸ್ URL ವಿತ್ ಇನ್ ಡಬಲ್ ಕೊಟೇಶನ್ JDBC J capital JDBC ODBC O capital customer information. Customer information is the name of the database, right? ಸೊ ಈ ರೀತಿಯಲ್ಲಿ ನಾವು ಸ್ಪೆಸಿಫೈ ಮಾಡಿರಬೇಕು. ನಾವು ಇಲ್ಲಿ ನಾವು ಡ್ರೈವರ್ನ ಲೋಡ್ ಮಾಡಿದ್ದೀವಿ, ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೀವಿ. ಇನ್ ಕೇಸ್ ಎರರ್ ಬಂದರೆ, ಕ್ಲಾಸ್ ಫೌಂಡ್ ಆಗೋದು ಹೋದರೆ ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಬರುತ್ತೆ, SQL ಎಕ್ಸೆಪ್ಷನ್ ಆಗಿದ್ರೆ SQL ಎಕ್ಸೆಪ್ಷನ್ಗೆ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಏನು ಮಾಡ್ತಾಯಿದ್ವಿ ನೋಡಿ, ಇಲ್ಲಿ ಸ್ಟ್ರಿಂಗ್ ಕ್ವೆರಿ, ಸ್ಟ್ರಿಂಗ್ ಅನ್ನುವ ಕ್ವೆರಿ ವೇರಿಯಬಲ್ ತಗೊಂಡಿದ್ವಿ. ಇದರಲ್ಲಿ ಡಬಲ್ ಕೊಟೇಷನಲ್ಲಿ ಏನು ಮಾಡ್ತಾಯಿದ್ವಿ ನೋಡಿ, ಕಾಲ್ ಲಾಸ್ಟ್ ಆರ್ಡರ್ ನಂಬರ್ ಕ್ವಶನ್ ಮಾರ್ಕ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಕಾಲ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ಈ ಕಾಲ್ನಲ್ಲಿ ದಿಸ್ ಇಸ್ ಅ ಬಿಲ್ಟ್-ಇನ್ ಪ್ರೊಸೀಜರ್. ಓಕೆ, ವಾಟ್ ಈಸ್ ದಿಸ್? ದಿಸ್ ಇಸ್ ಅ ಕ್ವೆರಿ. ಇಲ್ಲಿ ನಮಗೆ ಕ್ವೆರಿಯಾಗಿ ನಮಗೆ ಕಾಣಿಸ್ತಾ ಉಂಟು, ಬಟ್ ಇಟ್ ಈಸ್ ಒನ್ ಆಫ್ ಅ ಪ್ರೊಸೀಜರ್ ವಿ ಆರ್ ಫಾಲೋಯಿಂಗ್. ಕಾಲ್ ಲಾಸ್ಟ್ ಆರ್ಡರ್ ನಂಬರ್ ಆಫ್ ಕ್ವಶನ್ ಮಾರ್ಕ್ನಲ್ಲಿ ಏನು ಕ್ವಶನ್ ಮಾರ್ಕ್ ವ್ಯಾಲ್ಯೂಸ್ ಅಪ್ಲೈ ಮಾಡ್ತಾ ಇದ್ದೀರೋ, ರಿಪ್ಲೇಸ್ ಮಾಡ್ತಾ ಇದ್ರೋ, ಆ ಕಾಲ್ ಮಾಡ್ತಿರುವ ಲಾಸ್ಟ್ ಆರ್ಡರ್ ನಂಬರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕಾಲಬಲ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಿಫೈನ್ ಮಾಡಿದ್ರೆ, ಕಾಲಬಲ್ ಸ್ಟೇಟ್ಮೆಂಟ್ ಆಬ್ಜೆಕ್ಟಿನ ಹೆಸರೇನು? ಸೀಸ್ ಸ್ಟೇಟ್ಮೆಂಟ್. ಸೊ DB is connection object dot prepare call. So prepare call is a method you are preparing and you are supplying this query. ಸೊ ಈ ಕ್ವೆರಿ ಕಾಲ್ ಮಾಡ್ತಿರುವಾಗ ಈ ಸ್ಟೋರ್ಡ್ ಪ್ರೊಸೀಜರ್ನಲ್ಲಿರುವ ವ್ಯಾಲ್ಯೂ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಎಕ್ಸಿಕ್ಯೂಟ್ ಆಗಿ ವ್ಯಾಲ್ಯೂ ಎಲ್ಲ ಸಿ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನಲ್ಲಿ ಇರುತ್ತೆ. ಸಿ ಸ್ಟೇಟ್ಮೆಂಟ್ ಡಾಟ್ ರಿಜಿಸ್ಟರ್ ಔಟ್ ಪ್ಯಾರಾಮೀಟರ್ ಅಂತ ಹೇಳ್ತಾ ಇದ್ವಿ. ರಿಜಿಸ್ಟರ್ ಔಟ್ ಪ್ಯಾರಾಮೀಟರ್ನಲ್ಲಿ 1 ಅಂತ ಹೇಳುವಾಗ ಫಸ್ಟ್ ವ್ಯಾಲ್ಯೂ ಆಗಿರುತ್ತೆ. ಟೈಪ್ಸ್ ಡಾಟ್ varchar ಅಂತ ಹೇಳಿದ್ವಿ. ವಾಟ್ ಎವರ್ ದ ರಿಸಲ್ಟ್ ಆಸ್ ಅ ಫೆಚ್ಡ್ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ varchar. ಓಕೆ, ನೆಕ್ಸ್ಟ್ ಸಿ ಸ್ಟೇಟ್ಮೆಂಟ್ ಡಾಟ್ ಎಕ್ಸಿಕ್ಯೂಟ್ ಅಂತ ಹೇಳ್ತಾ ಇದ್ವಿ, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಇಲ್ಲಿ ಲಾಸ್ಟ್ ಆರ್ಡರ್ ನಂಬರ್ ಅನ್ನುವ ಸ್ಟ್ರಿಂಗ್ ವೇರಿಯಬಲ್ಗೆ ಸಿ ಸ್ಟೇಟ್ಮೆಂಟ್ ಡಾಟ್ ಗೆಟ್ ಸ್ಟ್ರಿಂಗ್ ಆಫ್ ಅಂತ ಹೇಳ್ತಾ ಇದ್ವಿ. ಸೊ ಇಲ್ಲಿ ಸಿ ಸ್ಟೇಟ್ಮೆಂಟ್ ನಿಮ್ಮ ಕಾಲಬಲ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್, ಗೆಟ್ ಸ್ಟ್ರಿಂಗ್ ಆಫ್ 1 ಅಂತ ಹೇಳಿದರೆ you are fetching the first information. Get string means you are fetching the first column information.
ಫಸ್ಟ್ ಕಾಲಮ್ನಲ್ಲಿ ಫಸ್ಟ್ ರೋನಲ್ಲಿ ಇರುವ ವ್ಯಾಲ್ಯೂನೆಲ್ಲ ಫೆಚ್ ಮಾಡ್ತಾ ಇದ್ರ. ಫೆಚ್ ಮಾಡಿರುವ ವ್ಯಾಲ್ಯೂ ಈ ಲಾಸ್ಟ್ ಆರ್ಡರ್ ನಂಬರ್ನಲ್ಲಿ ಸ್ಟೋರ್ ಮಾಡ್ತಾ ಇದ್ರ. ನೆಕ್ಸ್ಟ್ ಸ್ಟೋರ್ ಮಾಡಿದ ನಂತರ ನಿಮ್ಮ ಸ್ಟೇಟ್ಮೆಂಟ್ನ ಕ್ಲೋಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇನ್ ಕೇಸ್ ಈ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಏನೇ ಒಂದು ಎರರ್ ಬಂದರೆ ಅದನ್ನು ಇಲ್ಲಿ ಐಡೆಂಟಿಫೈ ಮಾಡುತ್ತೆ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ two types of a prepared statement as well as a callable statement. We will meet in the next class.